ಎಸ್ ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ ಜನಕ್ಕೆ ಹೇಗಿದೆ ಅಂತ ನೋಡೋಣ. ತಲೆಯಲ್ಲಿ ಬುದ್ಧಿ ಇರಬೇಕು, ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ತುಂಬಾ ಕರೆಕ್ಟ್ ಆಗಿರಬೇಕು ನಾಮಿನೇಟ್ ಮಾಡುವಾಗ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಕ್ಯಾಪ್ಟನ್ಸಿಯಿಂದ ಕಳಪೆಯತ್ತ ಎಡವಿದ್ದೆಲ್ಲಿ ಮಾಡು ಅಂತ ಅಂದ್ಬಿಟ್ಟು. ಇಲ್ಲಿ ಮಾಡುವವರು ಎಡವುದ್ರು ಅಂತೇನೋ ಇಲ್ಲಿ ಅನ್ನಿಸ್ಲಿಲ್ಲ ನನಗೇನೋ. ಯಾಕಂತಂದ್ರೆ ಅವ್ರಿಗೊಂದು ಏನ್ ಜವಾಬ್ದಾರಿ ಇತ್ತು, ಮತ್ತೆ ಇಲ್ಲಿ ಏನೊಂದು ಕೊಟ್ಟಿದ್ರು ಟಾಸ್ಕ್ ಗಳಲ್ಲಿ ಅವರು ಜವಾಬ್ದಾರಿ ವಹಿಸ್ಬೇಕಿತ್ತು. ಇಲ್ಲಿ ಉಸ್ತುವಾರಿ ಏನಾಗಿದ್ರು ಎಲ್ಲಾದ್ರಲ್ಲೂ ಕೂಡ ಕರೆಕ್ಟ್ ಆಗಿ ಮಾಡಿದ್ರು. ಇಲ್ಲಿ ಬಿಗ್ ಬಾಸ್ ಒಂದು ಅಧಿಕಾರ ಕೊಡ್ತಾರಲ್ಲ, ಇಲ್ಲಿ ಮಾಲು ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇಲ್ಲಿ ನಾಮಿನೇಷನ್ ಮಾಡಿ ಒಂದು 6 ಜನ ಅಂತ ಕೊಟ್ಟಾಗ ಇಲ್ಲಿ ಉರಿ ಹತ್ತಿರೋದು ಆ ಒಂದು ಬಕೆಟ್ ಟೀಮ್ ಎಲ್ಲರೂ ಕೂಡ ನಾಮಿನೇಟ್ ಆಗ್ಬಿಟ್ರು. ರಕ್ಷಿತ್ ಅವ್ರನ್ನ ಬಿಟ್ಟು ನಾನು ಹೇಳ್ತಿರೋದು, ಇಲ್ಲಿ ಫುಲ್ ಆ ಬಕೆಟ್ ಟೀಮ್ ಏನಿತ್ತು ಎಲ್ಲರೂ ಕೂಡ ನಾಮಿನೇಟ್ ಆಗೋಗ್ಬಿಟ್ರಲ್ಲ, ಅದಕ್ಕೆ ಇಲ್ಲಿ ಸಖತ್ತಾಗಿ ಇಲ್ಲಿ ಉರಿ ಹತ್ಬಿಡ್ತು. ಅದಕ್ಕೆ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಪ್ರೋಮೋದಲ್ಲಿ ರಿಷಾ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಎಲ್ಲರೂ ಕೂಡ ಮಾಡುವವರು ಇಲ್ಲಿ ಕಳಪೆ ಅಂತ ಹೇಳಿರೋದು. ಮತ್ತೆ ಕಾಕ್ರೋಚ್ ಸುದಿ ಅವರು ಇವರು ಕೊಡ್ತಿರೋ ಒಂದೊಂದು ರೀಸನ್ ಕೂಡ ನನಗೊಂದು ಚೂರು ಕೂಡ ಇಲ್ಲಿ ಇಷ್ಟ ಆಗಲಿಲ್ಲ. ಕಳಪೆ ಅಂದ್ರೆ ಏನು? ಇಲ್ಲಿ ಕಳಪೆ ಆಟ ಆಡಿರೋರ್ನ ಕೊಡಬೇಕು. ಇವರು ಉಸ್ತುವಾರಿ ಮಾಡಿದ್ದಾರೆ ಮತ್ತೆ ಇಲ್ಲಿ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅಷ್ಟೇ. ಕಳಪೆ ಆಟ ಅಂತೂ ಇಲ್ಲಿ ಆಡೇ ಇಲ್ಲ. ಅವ್ರಿಗೆ ಗೇಮ್ ಏನಾದ್ರು ಕೊಟ್ಟು ಅವರು ಗೇಮಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೌದು ಇವರು ಕಳಪೆಯಾಗಿ ಆಟ ಆಡಿದ್ದಾರೆ ಅಂತಂದ್ಬಿಟ್ಟು ಕನ್ಸಿಡರ್ ಮಾಡ್ಬೋದಿತ್ತು. ಇಲ್ಲಿ ಮಾಡೋರಿಗೆ ಗೇಮ್ ಮಾಡೋ ಚಾನ್ಸೇ ಇರಲಿಲ್ಲ. ಆದರೆ ಡಿಸಿಷನ್ ತಗೋಬೇಕಾದ್ರೆ 1-2 ಕಡೆ ಎಡವಿದ್ದಾರೆ ಅಷ್ಟೇ. ಬಟ್ ಮನೆ ನಿಭಾಯಿಸೋದಿರ್ಬೋದು, ಎಲ್ಲರ ಜೊತೆ ಮಾತಾಡೋದಿರ್ಬೋದು ಕರೆಕ್ಟಾಗಿ ಮಾಡಿದ್ದಾರೆ. ಹೇಗೆ ಇವ್ರು ಕಳಪೆ ಆದ್ರು? ಇಲ್ಲಿ ಬಿಗ್ ಬಾಸ್ ಮನೇಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಗ್ರೂಪ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಗ್ರೂಪ್ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಮಾಡುವವ್ರಿಗೆ ಕಳಪೆ ಕೊಟ್ಟಿರೋದು ಎದ್ದು ಕಾಣಿಸ್ತದೆ. ಕಳೆದ ವಾರ ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು, ಇಲ್ಲಿ ಗಿಲ್ಲಿ ಅವ್ರನ್ನ ಕಳಪೆಗೆ ಕಳಿಸಿದ್ರು. ಈ ವಾರ ಇಲ್ಲಿ ಮಾಡುವವ್ರನ್ನ ಕಳಪೆಗೆ ಕಳಿಸಿದ್ದಾರೆ. ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ರಿಷಾ ಅವರು ಫಸ್ಟ್ ಹೇಳ್ತಾರೆ ಕಳಪೆ ಅಂತ ಬಂದ್ರೆ ಮಾಡುವವರು ಅಂತ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಅವರೊಂದು ಗ್ಯಾಂಗ್ ಅಂತ ಇದೆಯಲ್ಲ, ಅಶ್ವಿನಿ ಗೌಡರು ಗ್ಯಾಂಗ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವರು ಕೂಡ ಬಕೆಟ್ ಆಗೋಗ್ಬಿಟ್ಟಿದ್ದಾರೆ. ಬಕೆಟ್ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಇವಾಗ ಆ ಒಂದು ಗ್ರೂಪ್ ಅಲ್ಲಿ ಇವರು ಕೂಡ ಸೇರ್ಕೊಂಡಿದ್ದಾರೆ. ರಾಶಿಕ್ ಅವ್ರು ಸ್ವಲ್ಪ ಹೊರಗಡೆ ಬಂದಿದ್ದಾರೆ, ಮತ್ತೆ ಆ ಗ್ರೂಪ್ ಸೇರ್ತಾರ ಇಲ್ವಾ ಗೊತ್ತಿಲ್ಲ. ಪ್ರೋಮೋದಲ್ಲಿ ತೋರಿಸಿಲ್ಲ ಕಳಪೆ ಯಾರು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಕಳಪೆ ಅಂತ ಬಂದಾಗ ಇಲ್ಲಿ ರಾಶಿಕ್ ಅವ್ರು ಕೂಡ ಮಾಡುವವ್ರಿಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತದೆ. ಯಾಕಂದ್ರೆ ಕಸ ಅಂತ ಅಂದ್ಬಿಟ್ಟು ಹೇಳಿದಾಗ ಇಲ್ಲಿ ಮಾಡುವವ್ರು ಹೇಳಿದ್ರು ಕಸ ಅಂತ ಅಂದ್ರೆ ಇದು ಬಿಗ್ ಬಾಸ್ ಮನೆಯ ಕಸ ರಾಶಿಕಾ ಅಂತ ಅಂದ್ಬಿಟ್ಟು ಕೊಟ್ಟಿರಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ನೋಡೋಣ ಯಾರು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ ಕ್ಯಾಪ್ಟನ್ ಅಂದಾಗ ತಲೆಯಲ್ಲಿ ಬುದ್ಧಿ ಇರಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಜಾನ್ವಿಯರಿಗೆ ಅದೆಷ್ಟು ಬುದ್ಧಿ ಇದೆಯೋ ನನಗಂತೂ ಗೊತ್ತಿಲ್ಲ. ಅವ್ರಿಗೆ ಬುದ್ಧಿ ಇಲ್ಲ, ಇಲ್ಲಿ ಲದ್ದಿ ಇದೆ ಅಂತ ಇಲ್ಲಿ ಗೊತ್ತಾಗ್ತದೆ. ಮಾತಾಡ್ಬೇಕಾದ್ರೆ ಮಾತಿನಲ್ಲಿ ಹಿಡ್ಕೊಳ್ದೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಜಾನ್ವಿಯವರು. ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಏನ್ ಬುದ್ಧಿ ಇರ್ಬೇಕಿತ್ತು? ಇಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ ತಕ್ಷಣ ಇಲ್ಲಿ ಮಾಡೋರಿಗೆ ಬುದ್ಧಿ ಇಲ್ವಾ? ಹಾಗಾದ್ರೆ ಇಲ್ಲಿ ಜಾನ್ವಿ ಅವರು ಇಲ್ಲಿ ಇವ್ರ ಹತ್ರ ಸೂರಜ್ ಅವ್ರ ಹತ್ರ ರಾಶಿಕ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಂಥರ ಮಾತಾಡ್ತಾರೆ, ಪುಷ್ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅವಾಗ ಇವ್ರ ತಲೆಯಲ್ಲಿ ಬುದ್ಧಿ ಇತ್ತಂಗಂದ್ರೆ ಇವ್ರು ಮಾತಾಡೋದು ಇವಾಗ ಏನು ಮಾಡೋರಿಗೆ ಬೈದಿದ್ದಾರೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅಂದ್ಬಿಟ್ಟು ವೀಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಯಾರ ತಲೆಯಲ್ಲಿ ಬುದ್ಧಿ ಇದೆ, ಯಾರ ತಲೆಯಲ್ಲಿ ಲದ್ದಿ ಇದೆ ಅಂತ ಅಂದ್ಬಿಟ್ಟು. ಒಬ್ರು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಏನೋ ಒಂದು ಇವ್ರು ಮಾಡ್ಕೊಂಡಿದ್ದೆ ಒಂದು ಗ್ರೂಪು, ಇವ್ರು ಹೇಳಿದ್ದೆ ಅದಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ತಲೆಯಲ್ಲಿ ಇದೆ. ವೀಕೆಂಡ್ ಅಲ್ಲಿ ಚರ್ಚೆ ಆಗ್ಬೇಕು ಇದ್ರ ವಿಚಾರದ ಬಗ್ಗೆ. ಇಲ್ಲಿ ಗಿಲ್ಲಿ ನಟ ಅವರು ಕೊಟ್ಟಿದ ತಕ್ಷಣ ಸ್ವಲ್ಪ ಎಚ್ಚೆತ್ಕೋಬೇಕಿತ್ತು. ಇಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಹೇಳಿಲ್ಲ, ರಕ್ಷಿತ್ ಅವರು ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಇತ್ತು. ಅದ್ಯಾಕೆ ಚೇಂಜ್ ಆಯ್ತೋ ಏನೋ ಗೊತ್ತಿಲ್ಲ. ಇಲ್ಲಿ ಹೇಳ್ಬೇಕಾದ್ರೆ ಮಾಡುವವ್ರ ಹೆಸರನ್ನ ಇಲ್ಲಿ ಹೇಳಿದ್ದಾರೆ. ಅಶ್ವಿನಿ ಗೌಡವ್ರು ಬಂದು ಹೇಳ್ತಾರೆ ನೆಕ್ಸ್ಟು 6 ಜನಕ್ಕೂ ಕೊಟ್ಟಿರೋ ಕಾರಣ ಒಂದು ಚೂರು ಕೂಡ ಸರಿ ಇರಲಿಲ್ಲ. ಮತ್ತೆ ಅಧಿಕಾರನ ದುರುಪಯೋಗ ಮಾಡ್ಕೊಂಡ್ರು ಅಂತಂದ್ಬಿಟ್ಟು, ಅಂದ್ರೆ ಮಾಡೋರು ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರು ಅಂತಂದ್ಬಿಟ್ಟು ಅನ್ನಿಸ್ತಂತೆ. ಇಲ್ಲಿ ಇವ್ರ ಕೈಗೆ ಅಧಿಕಾರ ಸಿಕ್ಬಿಟ್ರೆ ದುರುಪಯೋಗ ಮಾಡಿಸ್ಕೊಳಲ್ವಾ? ಕೆಲವೊಬ್ರು ಸ್ಪರ್ಧಿಗಳನ್ನ ನೀವು ಇಲ್ಲಿ ನೋಡ್ಬೇಕು ಯಾವ ರೀತಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡವರು ಅಂತಂದ್ರೆ. ಅವ್ರ ಟೀಮಿಗೆ ಬರಬೇಕು, ಅವ್ರ ಮಾತನ್ನೇ ಕೇಳಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಸುದಿ ಅವರಂತೂ ಅಶ್ವಿನಿ ಗೌಡ ಬಿಟ್ಟು ಅವ್ರು ಏನೊಂದು ಮಾತು ಹೇಳ್ತಾರೆ ಅದಕ್ಕೆಲ್ಲ ಕೂಡ ಸೈ 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 ಎಸ್ ಅಂತ ಅಂತಾನೆ ಇದ್ದಾರೆ. ಇಲ್ಲಿ ಮಾಡುವವರು ಆ ರೀತಿ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಇವರು ಕಳಪೆ ಆಟ ಆಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದಾರಂತೆ. ಏನೇನ್ ಮಾತಾಡ್ತಾರೆ ಇಲ್ಲಿ, ಯಾರು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಕಾಕ್ರೋಚ್ ಸುದಿಯವರು ಇಲ್ಲಿ ಹೇಳ್ತಾರೆ ನಾಮಿನೇಟ್ ಮಾಡ್ಬೇಕಾದ್ರೆ ಪ್ರಾಪರ್ ಆದ ರೀಸನ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಇವರಿಗೆ ಇಲ್ಲಿ ಪ್ರಾಪರ್ ಆದ ರೀಸನ್ ಕೊಡಕ್ಕೆ ಬರಲ್ಲ. ಯಾಕಂದ್ರೆ ಅವರೇ ಇಲ್ಲಿ ಒಪ್ಕೊಂಡ್ರು. ಕಳೆದ ವಾರ ಇಲ್ಲಿ ಗಿಲ್ಲಿ ಅವ್ರನ್ನ ಕಳಪೆಗೆ ಕಳ್ಸಿದ ತಕ್ಷಣನೇ ಎಲ್ಲರೂ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ವಿ ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು. ಅವ್ನು ಗಿಲ್ಲಿ ಅವರು ಇಲ್ಲಿ ಕಳಪೆಗೆ ಹೋಗೋ ಹುಡುಗ ಅಲ್ಲ ಅಂತಂದ ಕೂಡ ಇಲ್ಲಿ ಒಪ್ಕೊಂಡ್ರು. ಇವಾಗ ಈ ಒಂದು ವಿಚಾರ ಚರ್ಚೆ ಮಾಡಿದಾಗ ಇವ್ರು ಇಲ್ಲಿ ಏನ್ ಹೇಳಿದಾರೆ ಒಂದು ಪ್ರಾಪರ್ ರೀಸನ್ ಕೊಡ್ಬೇಕಿತ್ತು ಅಂತ ಅಂದ್ಬಿಟ್ಟು ಆ ಒಂದು ಪ್ರಾಪರ್ ಆದ ರೀಸನ್ ಯಾರು ಕೂಡ ಇಲ್ಲಿ ಕೊಡ್ಲೇ ಇಲ್ಲ. ಈ 6 ಜನ ಏನಿದ್ದಾರೆ ಅವರು ಯಾರ್ಯಾರ ನಾಮಿನೇಟ್ ಮಾಡಿದ್ರು ಮಾಡುವವರು ಬೇಕಂತಂದ್ಬಿಟ್ಟು ಇಲ್ಲಿ ಮಾಡೋರ್ನ ಟಾರ್ಗೆಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಸದ್ಯ ಯಾರ್ಯಾರು ಕಳಪೆ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನೂ ಕೂಡ ಕಾದು ನೋಡ್ಬೇಕಿದೆ. ಆದ್ರೆ ಇವ್ರುಗಳಂತೂ ಏನ್ ಕೊಟ್ಟರು ರೀಸನ್ ಅದು ಪ್ರಾಪರ್ ಆದ ರೀಸನ್ನೇ ಇಲ್ಲ. ಇಲ್ಲಿ ನೀವು ಧ್ರುವಂತ
ಅವ್ರನ್ನ ತಗೊಳ್ಬೋದು. ಇಲ್ಲಿ ಅವರು ಗೇಮ್ ಆಡಿದ್ರು ಕೂಡ ಕಳಪೆ ಆಗಿ ಆಟ ಆಡಿದ್ರು. ಅದೊಂದು ಮಡಿಕೆ ಹೊಡೆಯೋ ಟಾಸ್ಕ್ ಬರುತ್ತೆ, ಅದರಲ್ಲಿ 2-3 ಸತಿ ಇಲ್ಲಿ ಫೌಲ್ ಮಾಡ್ತಾರೆ. ಅವಾಗ ಇಲ್ಲಿ ಧ್ರುವಂತವ್ರು ಆಡಿದ ಕಳಪೆ ಆಟ ಅಲ್ವಾ. ಇಲ್ಲಿ ನೋಡಿ ಅಶ್ವಿನಿ ಗೌಡವ್ರು ಕೂಡ ಅದ್ರ ಬಗ್ಗೆ ಮಾತಾಡ್ಲಿಲ್ಲ, ಸುಮ್ಮನೆ ನಗಾಡ್ಕೊಂಡು ಕೂತಿದ್ರು. ಇಲ್ಲಿ ಒಬ್ರು ಮುಖ ನೋಡ್ಕೊಂಬಿಟ್ಟು ಏನು ಹರಿ ಮಾಡ್ಬಿಡ್ತಾ, ತುಂಬಾ ಬೇಗ ಹೋಗ್ಬಿಟ್ಟ ಅಂದ್ಬಿಟ್ಟು ನಗಾಡ್ಕೊಂಡು ಕೂತಿದ್ರು. ಅದೇ ಇಲ್ಲಿ ಆ ಜಾಗದಲ್ಲಿ ರಕ್ಷಿತ್ ಅವ್ರೇನ ತಪ್ಪು ಮಾಡಿದ್ರೆ ಇವಳು ಇದಕ್ಕೋಸ್ಕರ ಕಳಪೆ ಆಟ ಆಡ್ಬಿಟ್ಲು ಅಂದ್ಬಿಟ್ಟು ಕಳಪೆ ಕೊಡ್ತಿರ್ಲಿಲ್ವಾ, ಇಲ್ಲ ಅಂತಂದ್ರೆ ಅವ್ರ ಮೇಲೆ ರೇಸ್ ಆಗ್ಬಿಟ್ಟು ಮಾತಾಡ್ತಿರ್ಲಿಲ್ವಾ. 1 ಸತಿ ಸರಿ 2 ಸತಿ ಸರಿ 3 ಸತಿ ತಪ್ಪು ಮಾಡಿದ್ರು, ಬೆಳ್ಳಾವಕ್ಕೂ ಮುಂಚೆನೆ ಓಡೋಗ್ತಿದ್ರು. ಇದಕ್ಕೆ ಇಲ್ಲಿ ಕಳಪೆ ಅಂತ ಕೊಡ್ಬೇಕಿದ್ದು ಧ್ರುವಂತವ್ರಿಗೆ. ಇಲ್ಲಿ ಆಟ ಆಡಕ್ಕೆ ಚಾನ್ಸ್ ಸಿಕ್ಕರೂ ಕೂಡ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಮತ್ತೆ ಧ್ರುವಂತವ್ರಿಗೆ ಇನ್ನೊಂದು ಚಾನ್ಸ್ ಕೂಡ ಇಲ್ಲಿ ಸಿಕ್ಕಿತ್ತು. ಈಗ ನಾಮಿನೇಟ್ ಆಗಿರೋ ತಂಡ 2 ಗೇಮ್ಗಳನ್ನ ಗೆದ್ದಿದ್ರು, ಅದಕ್ಕೋಸ್ಕರ ಇಲ್ಲಿ ಒಂದು ಬಾಲ್ದ್ ಗೇಮ್ ಕೂಡ ಕೊಟ್ಟಿದ್ರು. ಇದರಲ್ಲಿ ಯಾರು ಧ್ರುವಂತವ್ರು ಮತ್ತೆ ಇಲ್ಲಿ ರಘು ಅವರು ಮತ್ತೆ ಕಾಕ್ರೋಚ್ ಸುದಿಯವರು 3 ಜನ ಕೂಡ ಇಲ್ಲಿ ಆಡಿದ್ರು. ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಬೇಕು ಅಂತಂದ್ರೆ ಇದರಲ್ಲಿ ಯಾರು ಗೆಲ್ತಾರೋ ಅವರು ಮುಂದಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು. ಅವಾಗೂ ಕೂಡ ಇಲ್ಲಿ ನೋಡಿ ರಘು ಅವ್ರ ಎದುರುಗಡೆ ಅವ್ರು ಏನೂ ಕೂಡ ಆಟ ಆಡಲಿಲ್ಲ. 1-2 ಏಟಿಗೆನೆ ಈಚೆ ಹೋದ್ರು, ಬಾಲ್ ಸಮೇತ ಈಚೆ ಹೋದ್ರು. ಬಟ್ ತುಂಬಾನೇ ಕಾಮಿಡಿ ಆಗಿತ್ತು. ಇಲ್ಲಿ ಧ್ರುವಂತವ್ರು ಫೈಟ್ ಕೊಡ್ಬೋದಿತ್ತಲ್ವ ರಘು ಅವ್ರಿಗೆ. ಏನೋ ಕಾಕ್ರೋಚ್ ಸುದಿಯವರು ಅದು ಮುರಿದೋಗಿದೆ ಇದು ಮುರಿದೋಗಿದೆ ಅಂತ ಅಂದ್ಬಿಟ್ಟು ಕಾರಣ ಕೊಡ್ತಾರೆ. ನಾನು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮೆಂಟಲಿ ಕೂಡ ಸ್ಟ್ರಾಂಗ್ ಇಲ್ಲ ಬಿಡಿ, ಅದೊಂದು ವಿಚಾರ. ಇಲ್ಲಿ ಧ್ರುವಂತವ್ರು ಪ್ರೂವ್ ಮಾಡ್ಕೊಳ್ಳೋದಿತ್ತು. ಇಲ್ಲಿ ಕಾಕ್ರೋಚ್ ಸುದಿಯವರು ಕೂಡ ಇಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಿತ್ತು. ಅವರು ಕೂಡ ನೀವು ನೋಡ್ಬೋದು ಮಡಿಕೆ ಹೊಡೆಯೋ ಟಾಸ್ಕ್ ಅಂತ ಕೊಟ್ಟಾಗ ಅವರು ಕೂಡ ಏನು ಕಿಸಿಯಕ್ಕಾಗಲಿಲ್ಲ. ಹೆಣ್ಮಕ್ಳು ಬಂದ್ಬಿಟ್ಟು ಇಲ್ಲಿ ಆಡ್ತಾರೆ, ಆಟ ಆಡ್ಬಿಟ್ಟು ಗೆದ್ದು ತೋರಿಸ್ತಾರೆ ಅಂತ ಇಲ್ಲಿ ಹೇಳಿದ್ರು. ಫಸ್ಟ್ ಆಫ್ ಆಲ್ ಬೇರೆಯವ್ರ ಬಗ್ಗೆ ಮಾತಾಡ್ಬಿಟ್ಟು ಅವ್ರು ಇಲ್ಲಿ ಏನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಚಾನ್ಸ್ ಸಿಕ್ಕಿದ್ರು ಕೂಡ ಅವ್ರ ಆಟನ ಅವರು ಪ್ರೂವ್ ಮಾಡಕ್ಕೆ ಆಗೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾಮಿನೇಟ್ ಆಗಿದ್ದು ಕಾಕ್ರೋಚ್ ಸುದಿಯವರು ಕೂಡ ಇಲ್ಲಿ ಅಷ್ಟೇ, ಧ್ರುವಂತವ್ರು ಕೂಡ ಇಲ್ಲಿ ಅಷ್ಟೇ. ಧ್ರುವಂತವ್ರು ಎಡುತ್ತಾನೆ ಇದ್ದಾರೆ, ಚಾನ್ಸ್ ಸಿಕ್ಕರೂ ಕೂಡ ಇಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ ಆಗ್ತಲ್ಲ. ಇಲ್ಲಿ ಇವರಿಬ್ರು ಆಡಿದ್ದು ಕಳಪೆ ಆಟ ಅಲ್ವಂತೆ. ಮಾಡುವವರು ಮಾತ್ರ ಮಾತಾಡಿದ್ದು ಅವ್ರಿಗೆಲ್ರಿಗೂ ಕೂಡ ಸರಿ ಅನ್ಸ್ಲಿಲ್ವಂತೆ. ಜಾನ್ವಿ ಅವರಿಗೆ ಮನಸ್ಸಿಗೆ ಘಾಸಿ ಆಗೋಯ್ತಂತೆ. ಇವ್ರು ಮಾತಾಡೋ ಮಾತು ಬೇರೆಯವ್ರಿಗೆ ಘಾಸಿ ಆಗಲ್ವಾ, ಹರ್ಟ್ ಆಗಲ್ವಾ ಬೇರೆಯವ್ರಿಗೆ? ನಿಜವಾಗ್ಲೂ ಕೂಡ ಸರಿಯಾಗಿ ಸ್ವಲ್ಪ ಯೋಚನೆ ಮಾಡಿ. ನಾನು ಪರ ವಿರೋಧ ಮಾತಾಡ್ತಾ ಇಲ್ಲ, ಇಲ್ಲಿ ನೀಟಾಗಿ ನೋಡ್ಕೊಂತ ಬನ್ನಿ. ಧ್ರುವಂತವ್ರಿಗೆ ಚಾನ್ಸ್ ಸಿಕ್ಕಿದೆ, 2 ಆಟದಲ್ಲೂ ಚಾನ್ಸ್ ಸಿಕ್ಕರೂ ಕೂಡ ಇಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಗೇಮ್ ಅಂತೂ ಒಂದು ಚೂರು ಎಲ್ಲಾದ್ರಲ್ಲೂ 0 ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಅಶ್ವಿನಿಗಳು ಅವ್ರು ಹೇಳ್ತಾರೆ ಕಾವ್ಯ ಅವ್ರಿಗೆ, ಅಖಾಡಕ್ಕೆ ಇಳಿ ತೋರ್ಸು ನಿಂಗೆ ತಾಕತ್ನ ಅಂತ ಅಂದ್ಬಿಟ್ಟು. ಈಗ ಧ್ರುವಂತವ್ರಿಗೆ ಅಖಾಡನು ಕೂಡ ಇಲ್ಲಿ ಸಿಕ್ಕಿತ್ತು, ಏನ್ ತೋರ್ಸಿದ್ರು, ಅವ್ರಿಗೆ ತಾಕತ್ತಿಲ್ಲ ಅಂತ ಲೆಕ್ಕನ. ಇವಾಗ ಅದೇ ರೀತಿ ಆಗುತ್ತೆ. ಕಳಪೆ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಕೊಡ್ಬೇಕಿತ್ತು. ಅಶ್ವಿನಿ ಗೌಡವ್ರ ಟೀಮ್ ಅಲ್ಲಿ ಯಾರ್ಯಾರು ಇದಾರೋ ಅವ್ರನ್ನೆಲ್ಲ ಕೂಡ ಇಲ್ಲಿ ಅಶ್ವಿನಿ ಗೌಡರು ಸೇಫ್ ಮಾಡ್ಕೊಂಡು ಬರ್ತಾ ಇದಾರೆ. ಆದ್ರೆ ಅವ್ರ ಹೆಸರುಗಳನ್ನ ಇಲ್ಲಿ ತಗೊಳಲ್ಲ. ಇಲ್ಲಿ ಕಾಕ್ರೋಚ್ ಸುದಿಯವರು ಏನ್ ಆಡಿದ್ರು, ನನ್ನ ಪ್ರಕಾರ ಇವ್ರಿಬ್ರಲ್ಲಿ ಯಾರಿಗಾನ ಒಬ್ರಿಗೆ ಕಳಪೆ ಸಿಗ್ಬೇಕಿತ್ತು. ಏನು ಆಟ ಆಡಿ ಕಿಸ್ಬಿಟ್ರೋ ಗೊತ್ತಿಲ್ಲ. ಇಲ್ಲಿ ಸುದಿಯವರು ಕೂಡ ಇಲ್ಲಿ ಅಷ್ಟೇ ಮಾತೆತ್ರ ನನ್ನ ಸೇವ್ ಮಾಡಿ ಅಂತ ಇಲ್ಲಿ ಕೇಳ್ಕೊಂತಾರೆ. ಅದೇ ಕಳಪೆ ಆಟ ನಾನು ಆಡಿದ್ದೀನಿ ಕೊಡಿ ಅಂತ ಯಾರನ್ನ ಒಬ್ರು ಹೇಳಿ ನೋಡೋಣ, ಯಾರು ಕೂಡ ಇಲ್ಲಿ ಹೇಳಲ್ಲ. ಅರೆ ಇವ್ರು ಕೊಡ್ತಿರೋ ರೀಸನ್ಗಳು ಇದೆಯಲ್ಲ, ಅದು ತುಂಬಾನೇ ಸಿಲ್ಲಿ ರೀಸನ್ನು. ಮಾಡುವವರು ಸರಿಯಾಗಿ ಯೋಚನೆ ಮಾಡಲಿಲ್ಲ, ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಅವ್ರಿಗೆ ಏನೊಂದು ಅಧಿಕಾರ ಕೊಟ್ಟಿದ್ರು, ಇಲ್ಲಿ ಬೇರೆಯವ್ರನ್ನಾದ್ರೂ ನಾಮಿನೇಟ್ ಮಾಡಲೇಬೇಕಿತ್ತಲ್ಲ. ಇಲ್ಲಿ ಅವರ ಒಂದು ಪರ್ಸ್ಪೆಕ್ಟಿವ್ ಇವರೇ ಮಾತಾಡ್ತಾರಲ್ಲ ಧ್ರುವಂತವ್ರು, ಫಸ್ಟ್ ಆಫ್ ಆಲ್ ಮಾತಾಡ್ತಾರೆ ಸಾಕು, ಅದು ನನಗನ್ನಿಸ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಮಾಡುವವರೆಗೂ ಕೂಡ ಅದೇ ರೀತಿ ಇಲ್ಲಿ ಅನ್ನಿಸ್ತು. ಇಲ್ಲಿ ಧ್ರುವಂತವ್ರು ಮಾಡ್ತಿರೋ ಒಂದು ಮಿಸ್ಟೇಕ್ ಏನು ಅಂತಂದ್ರೆ, ಒಂದು ಶರ್ಟಿನ ವಿಚಾರ ಕೂಡ ಇಲ್ಲಿ ಎತ್ತಿದ್ರು. ಗಿಲ್ಲಿಯವರಿಗೆ ಒಂದು ಶರ್ಟ್ ಕೊಟ್ಟಿದ್ದೆ, ಆದ್ರೆ ಅದನ್ನ ಅವ್ರು ಹಾಗಿಟ್ಬಿಟ್ಟ ಹೀಗಿಟ್ಬಿಟ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಏನೋ ಇಲ್ಲಿ ಗಿಲ್ಲಿಯವರು ನಾಟಕ ಆಡ್ತವ್ರೆ ಹಾಗೆ ಹೀಗೆ ಅಂತ ಇಲ್ಲಿ ಹೇಳಿದ್ರು. ಇದು ಅವ್ರು ಕಳಪೆ ಮಾತಲ್ವಾ. ಇಲ್ಲಿ ಆಟ ಆಡಿದ್ರಲ್ಲೂ ಕೂಡ ಏನೂ ಇಲ್ಲ, ಅವ್ರು ಮಾತಾಡ್ಬೇಕಾದ್ರೂ ಕೂಡ ಯಾವುದಕ್ಕೂ ಒಂದು ಸ್ಟ್ಯಾಂಡ್ ತಗೊಳ್ಳಲ್ಲ. ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಧ್ರುವಂತವ್ರು ಮಾಡ್ತಿರೋದು ಏನೂ ಕೂಡ ತಪ್ಪು ಅನ್ಸಲ್ಲ. ಆದ್ರೆ ಇಲ್ಲಿ ಮಾಡುವವ್ರು ಮಾತಾಡಿದ ತಪ್ಪು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಗಿಲ್ಲಿಯವ್ರಿಗೆ ಅಷ್ಟೆಲ್ಲ ಬೈತಿದ್ರು ಕೂಡ ಅವ್ನು ಹೇಗಾದ್ರೂ ಇರ್ಲಿ ಬಿಡಪ್ಪ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡವ್ರು ಕೂಡ ಒಂದು ಮಾತು ಹೇಳ್ಬೋದಿತ್ತು. ಏನೂ ಕೂಡ ಇಲ್ಲಿ ಹೇಳಿಲ್ಲ. ಒಟ್ಟಿನಲ್ಲಿ ಏನೋ ಜಗಳ ಆಯ್ತಿತ್ತು ಅಂತಂದ್ರೆ ಅದರಲ್ಲೂ ಕೂಡ ಗಿಲ್ಲಿಯವ್ರಿಗೆ ಯಾರಾದ್ರೂ ಬೈತಿದ್ರೆ ಅಶ್ವಿನಿ ಗೌಡವ್ರು ನೋಡ್ಕೊಂಡು ಮಜಾ ತಗೊಂತಾರೆ ಹೊರತು ಇಲ್ಲಿ ಸ್ಟ್ಯಾಂಡ್ ಅಂತೂ ತಗೊಳ್ಳೋದೇ ಇಲ್ಲ. ಬೇಡದ್ರ ವಿಚಾರಕ್ಕೆ ಇಲ್ಲಿ ಸ್ಟ್ಯಾಂಡ್ ತಗೊಂತಾರೆ ಬಿಡಿ. ಇಲ್ಲಿ ರಾಶಿಕಾ ಅವರು ಮತ್ತೆ ಧ್ರುವಂತವ್ರು ಕಾವ್ಯ ಅವರು ಜಗಳ ಆಡ್ತಿರ್ಬೇಕಾದ್ರೆ ಯಾವತ್ತೋ ನಡೆದೋಗಿರೋ ವಿಚಾರನ ಇವತ್ತ್ಯಾಕೆ ಹೇಳ್ತಿದ್ದೀರಾ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡವ್ರು ಕೇಳ್ತಾರೆ. ಅದೇ ಅವ್ರ ಬಗ್ಗೆ ಈ ರೀತಿಯಾಗಿ ಹೇಳಿದ್ರೆ ಹೇಗಿರುತ್ತೆ, ಅಡಿಯಿಂದ ಮುಡಿಯೋವರೆಗೂ ಹತ್ತು ಬಿಡುತ್ತೆ. ಆದರೆ ಇವಾಗ ಏನು ಮಾಡುವವರು ಕಳಪೆ ಅಂತ ಹೋಗಿದ್ದಾರೋ ನಿಜವಾಗ್ಲೂ ಕೂಡ ಕಳಪೆ ಆಟ ಆಡಿಲ್ಲ ಅಂತಲೂ ನನಗನ್ಸುತ್ತೆ. ವೀಕ್ಷಕರೇ ಸದ್ಯ ಇವಾಗ ಕೊಟ್ಟಿದ್ದಂತೂ ಆಗೋಗಿದೆ. ಉತ್ತಮ ಯಾರು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ನಿಮ್ಮ ಪ್ರಕಾರ ಯಾರಿಲ್ಲಿ ಉತ್ತಮವಾಗಿ ಆಟ ಆಡಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನನಗೇನೋ ಗೊತ್ತಾಯ್ತು ಯಾರು ಉತ್ತಮ ಸಿಕ್ಕಿದೆ ಅಂತ ಅಂದ್ಬಿಟ್ಟು, ಗೊತ್ತಾದ್ರೆ ತಿಳಿಸ್ಕೊಡ್ತೀನಿ. ನಿಮ್ಮ ಪ್ರಕಾರ ಯಾರಿಲ್ಲಿ ಉತ್ತಮವಾಗಿ ಆಟ ಆಡಿದ್ರು? ನನ್ನ ಪ್ರಕಾರ ರಘು ಅವರೇ ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು, ಆದರೆ ಅವರಿಗೆ ಸಿಗಲ್ಲ. ಯಾಕಂತಂದ್ರೆ ಇಲ್ಲಿ ಅವರೇ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ನೇ ಮೇ ಬಿ ಯಾರಿಗಾದ್ರೂ ಇಲ್ಲಿ ಉತ್ತಮ ಕೊಡಬೇಕು ಅಂತ ಕಾಣಿಸುತ್ತೆ ನನ್ನ ಪ್ರಕಾರ. ನೋಡೋಣ ಯಾರು ಉತ್ತಮ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ರಘು ಅವರು ಯಾರು ಕೊಡ್ತಾರೆ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಇಲ್ಲಿ ಫೇವರಿಸಮ್ ಮಾಡ್ತಾರಾ? ನನ್ನ ಪ್ರಕಾರ ಏನು ಕೂಡ ಫೇವರಿಸಮ್ ಮಾಡಲ್ಲ. ಯಾರು ಉತ್ತಮವಾಗಿ ಆಟ ಆಡಿದ್ರು ಅಂತಂದ್ಬಿಟ್ಟು ನೋಡ್ಬಿಟ್ಟು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಸದ್ಯ ಕಳಪೆ ಅಂತೂ ಇಲ್ಲಿ ಮಾಡುವರಲ್ಲ ಅಂತ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಯಾರು ಕಳಪೆಯಾಗಿ ಆಟ ಆಡಿದ್ರು? ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.